ಇಂದು ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಈ ಒಂದು ಮಾಧ್ಯಮಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರುತ್ತಾ, ಇಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕ ಸಿಂಧನೂರು ಹಾಗೂ ವಾಲ್ಮೀಕಿ ನಾಯಕರ ಹಿತರಕ್ಷಣಾ ಸಂಘ ರಿಜಿಸ್ಟರ್ಡ್ ರಾಯಚೂರು ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಸಂಘ ಸಿಂಧನೂರು ವತಿಯಿಂದ ಇಂದು ಮಾಧ್ಯಮಗೋಷ್ಠಿಯನ್ನು ಮಾಡುತ್ತಿದ್ದೇವೆ. ಈ ಒಂದು ಮಾಧ್ಯಮಗೋಷ್ಠಿಯ ನೇತೃತ್ವವನ್ನು ಶ್ರೀ ಮಹರ್ಷಿ ವಾಲ್ಮೀಕಿ ಸಂಘ ಸಿಂಧನೂರು ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ಓಬೀಶ್ ನಾಯಕರು ಹಾಗೂ ವಾಲ್ಮೀಕಿ ನಾಯಕರ ಹಿತರಕ್ಷಣಾ ಸಂಘ ರಾಯಚೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ನಾಯಕರು ಹಾಗೂ ರಾಷ್ಟ್ರ ದಲಿತ ಸೇನೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಮುಂಜಾಳೆ ಅವರಿಗೂ ಹಾಗೂ ಸಿಂಧನೂರು ವಾಲ್ಮೀಕಿ ಸಂಘದ ಖಜಾಂಚಿ ಆಗಿರ್ತಕ್ಕಂಥ ತಿಮ್ಮಣ್ಣ ನಾಯಕ್ ಮಲ್ಲಾಪುರ್ ಇವರಿಗೂ ಹಾಗೂ ವಾಲ್ಮೀಕಿ ನಾಯಕರ ಹಿತರಕ್ಷಣಾ ಸಂಘದ ಸಿಂಧನೂರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮೋನೀಶ್ ನಾಯಕರು, ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ ನಾಯಕರು ಎಲ್ಲರಿಗೂ ಈ ಒಂದು ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸುದ್ದಿಗೋಷ್ಠಿಯನ್ನು ಓಬಳೇಶ್ ನಾಯಕ್ ನಡೆಸಿಕೊಡಬೇಕಾಗಿ ನಮ್ಮನ್ನು ಕೇಳ್ತಾರೆ. ಈ ಒಂದು ದಿನ ಸಿಂಧನೂರು ತಾಲೂಕು ಮಹರ್ಷಿ ವಾಲ್ಮೀಕಿ ಸಂಘಟನೆಗಳ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಸುದ್ದಿಗೋಷ್ಠಿಯ ವಿಷಯವೇನೆಂದರೆ, ಸುಮಾರು 4-5 ದಿನಗಳ ಕೆಳಗಡೆ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ NS ಬೋಸರಾಜ್ ಸಾಹೇಬರು ಕೊಡಗಿನಲ್ಲಿ ಪ್ರವಾಸದ ವೇಳೆ ಮಾಧ್ಯಮಗೋಷ್ಠಿ ಅಂದರೆ ಮಾಧ್ಯಮ ಮಿತ್ರರ ಮುಂದೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಶ್ರೀ ಬಿ ಶ್ರೀರಾಮುಲು ಅವರ ವಿರುದ್ಧ ಮಾತನಾಡುವ ಸಮಯದಲ್ಲಿ ಕಳ್ಳರು ಎಂಬ ಶಬ್ದವನ್ನು ಉಪಯೋಗ ಮಾಡಿರುತ್ತಾರೆ. ಈ ಒಂದು NS ಬೋಸರಾಜ್ ಸಾಹೇಬರು ಒಂದು ಸರ್ಕಾರದ ಆಯಾ ಕಟ್ಟಿನಲ್ಲಿ ಜಾಗದಲ್ಲಿ ಇರ್ತಕ್ಕಂಥವರು. ಅವರು ವಾಲ್ಮೀಕಿ ನಾಯಕ ಸಮಾಜದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ವಿರುದ್ಧ ಇಂಥ ಶಬ್ದಗಳನ್ನು ಉಪಯೋಗ ಮಾಡಬಾರದು. ಇದನ್ನು ಅಖಂಡ ವಾಲ್ಮೀಕಿ ನಾಯಕ ಸಮಾಜದವರು ನಾವು ಖಂಡಿಸುತ್ತೇವೆ. ಈ ಒಂದು ತಾವು ಪದಪ್ರಯೋಗ ಉಚ್ಚಾರ ಮಾಡಿರ್ತಕ್ಕಂಥ ವಿಷಯ ವಸ್ತುವಿಗೆ ಸಂಬಂಧಪಟ್ಟಂಗೆ ನೀವು ಬಿ ಶ್ರೀರಾಮುಲು ಅವರ ಹತ್ರ ಬಹಿರಂಗವಾಗಿ ಕ್ಷಮಾಪಣೆ ಕೋರಬೇಕು. ಒಂದು ವೇಳೆ ಕ್ಷಮಾಪಣೆ ಕೋರದೇ ಇದ್ದ ಸಂದರ್ಭದಲ್ಲಿ ನಾವು ವಾಲ್ಮೀಕಿ ನಾಯಕ ಸಂಘದಿಂದ ಸಮಾಜದವರಿಂದ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಯಾವ ವಿಷಯ ಅಂತಂದ್ರೆ ಸರ್, ಈ ಸದ್ಯ ನಡೀತಕ್ಕಂಥ ರಾಜಕೀಯ ವಿದ್ಯಮಾನದಲ್ಲಿ ಶ್ರೀರಾಮುಲು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರ ಅಂತೇಳಿ ಒಂದು ಸುದ್ದಿ ಸರ್. ಆ ವಿಷಯಕ್ಕೆ ಸಂಬಂಧಪಟ್ಟಾಗ ಅವರು ಗಣಿ ಕಳ್ಳರು, ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಕಳ್ಳರು ಅಂತೇಳಿ ಪದ ಪ್ರಯೋಗ ಮಾಡಿದ್ದಾರೆ. ಅದು ತಮ್ಮ ಹತ್ರ ದಾಖಲೆಗಳಿಲ್ಲ, ದಾಖಲೆ ರಹಿತವಾಗಿ ಮಾತಾಡಕೂಡದು. ಒಂದು ವೇಳೆ ದಾಖಲೆ ಇದ್ರೆ ಬಿಡುಗಡೆ ಮಾಡಬಹುದು. ಅದಕ್ಕೆ ನಾವು ವಾಲ್ಮೀಕಿ ಸಮಾಜದವರು ಈ ವಿಷಯವನ್ನು ಖಂಡಿಸ್ತೇವೆ ಅಂತ ಇಷ್ಟಪಡ್ತೀವಿ. ಟೈಮ್ ಏನಂತ ಕೊಡ್ತೀರಾ ಸರ್ ಕ್ಷಮೆ ಕೇಳಕ್ಕೆ ಟೈಮ್ ಎಂಬುದಕ್ಕಿಂತ ಒಂದು ವಾರ ಹೆಚ್ಚು ಕಡಿಮೆ ಅವರು ಕ್ಷಮೆ ಕೇಳದೇ ಇದ್ರೆ ನಾವು ಸಮಾಜದಿಂದ ನಾವು ಹಂತವಾಗಿ ಪ್ರತಿಭಟನೆ ಹೋರಾಟ ಮಾಡ್ಲಿಕ್ಕೆ ತಾಲೂಕು ಮಟ್ಟದ ಅಷ್ಟೇ ಮಾಡ್ತೀವಿ, ಜಿಲ್ಲಾ ಮಟ್ಟದ ಅಷ್ಟೇ ಮಾಡ್ತೀವಿ, ರಾಜ್ಯ ಮಟ್ಟದ ಮಾಡ್ತೀವಿ. ನಾವು ಸಿಂಧನೂರು ತಾಲೂಕು ಮಟ್ಟದಲ್ಲಿ ನಾವು ಮಾಡ್ತೀವಿ ಸರ್. ಆನಂತರ ಜಿಲ್ಲಾ ಮಟ್ಟದಲ್ಲಿ ಆಲ್ರೆಡಿ ಪತ್ರಿಕೆ ಹೇಳಿಕೆಯಲ್ಲಿ ಬಂದ್ರೆ ನಮ್ಗೆಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ, ರಾಜ್ಯ ಮಟ್ಟದಲ್ಲಿ ಕೂಡ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅವ್ರ ವಿರುದ್ಧ ಮಾತಾಡಲ್ಲ, ಅವರು ಕೂಡ ಮಾತಾಡಬಾರ್ದು. ಅವರು ಕೂಡ ಶ್ರೀರಾಮುಲು ಹಾಗೂ ವಾಲ್ಮೀಕಿ ಸಮಾಜದಿಂದನೇ ರಾಜಕೀಯ ಬೆಳೆದಿದ್ದು. ರೆಡ್ಡಿ ಅವರು ಫಸ್ಟ್ ಬೆಳಿಬೇಕಾದ್ರೆ ನಮ್ಮ ಸಮಾಜದಿಂದನೇ ಬೆಳೆದಿದ್ದು ರೆಡ್ಡಿ ಅವರು. ಜನಾರ್ದನ್ ರೆಡ್ಡಿ ಸಾಹೇಬ್ರು ಏನ್ ಹೇಳಿದಾರಂದ್ರ, ನಾವು ಸೋದರ 4 ಮಂದಿ ಅಂತ ಹೇಳಿದ್ರು. ಸೋದರ 4 ಮಂದಿ, ಫಸ್ಟ್ ಜನಾರ್ದನ್ ರೆಡ್ಡಿ, ಸೆಕೆಂಡ್ ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ರಾಮುಲು ನಮ್ಮ ಸೋದರ ಅಂದ್ರು.
ಅವಾಗ ಓಟಿಗೆ ವಾಲ್ಮೀಕಿ ಸಮಾಜ ಓಟ್ ಬೇಕಾಗಿತ್ತು ಸೋದರ ಅಂತ ಕೇಳ್ಕೊಂಡು ಯಾರು ವಾಲ್ಮೀಕಿ ಸಮಾಜ ಕೆಟ್ಟಾಗೈತಿ ಈಗ ಕೆಟ್ಟದಾಗ ಮಚ್ಚಿಡ್ದನ ಕಟ್ಟಿಡ್ದನ ರಾಮ ರೌಡಿ ಗುಂಡ ಆ ಶಬ್ದ ಬಳಸ್ತಾರೆ ಸೋದರ ಅಂತಿದ್ದು ಎತ್ತಕ್ಕೆ ಹೋಗ್ತೀವಿ ಅದು ಸೋದರ ಎಕಡೆ ಹೋಗ್ತೀವಿ ವಾಲ್ಮೀಕಿ ಸಮಾಜ ಅಲ್ಲಿಗೆ ಕೊಟ್ಟಾಗ ಇವತ್ತು ಗೆದಿಬೇಕಾದ್ರೆ ಗಂಗಾವತಿಯಾಗ ವಾಲ್ಮೀಕಿ ಸಮಾಜ ಅದು ರಾಮನ ಸಾಹೇಬರಿಂದನೇ ಗೆದ್ದಿದ್ದ ಅದೇ ವಾಲ್ಮೀಕಿ ಸಮಾಜ ರಾಮನ ಸಾಹೇಬ್ ನಡ್ಕೊಂಡು ಎಂದು ಬೆನ್ನತ್ತಿ ಕೊಟ್ಟ ಬೆಳಕ ರೆಡ್ಡಿಯಲ್ಲೇ ಲೀಡ್ ಎತ್ತಿದ್ದಾರೆ ಗಂಗಾವತಿಯಾಗ ರೆಡ್ಡಿ ಆಮೇಲೆ ಬರ್ತದೆ ಆದ್ರೂ ಸೋದರಂದ ಭಾವನೆ ಐತಲ್ಲ ಅದೇ ಭಾವನೆ ಇಟ್ಕೊಂಡು ಹೋಗ್ಬೇಕಾಯ್ತು ಆ ಶಬ್ದ ಬಳಸ್ಕೊಳ್ಳೋದಾಯ್ತು ಚೂರು ಹಿಡ್ದನ ಕಟ್ಟಿಡ್ದನ ಮಚ್ಚಿಡ್ದನ ಆ ಶಬ್ದ ಬಳಸ್ಕೊಳ್ಳೋದಿತ್ತು ಇವಾಗ ಜನಾರ್ದನ್ ರೆಡ್ಡಿ ವಿರುದ್ಧ ನೀವು ಪ್ರತಿಭಟನೆ ಮಾಡಲ್ಲ ಯಾರು ಅವ್ರ ವಿರುದ್ಧ ಮಾಡ್ಬಿಟ್ರೆ ಮಾಡಲ್ಲ ನೀವು ಅವ್ರ ವಿರುದ್ಧ ಹೋರಾಟ ಮಾಡ್ತು ಉಗ್ರ ಹೋರಾಟ ಮಾಡ್ತು ಅವ್ರ ವಿರುದ್ಧ NS ಬೋಸರಾಜ್ ಅವರು ಅವರ ಬೋಸರಾಜನ ವಿರುದ್ಧ ರೆಡ್ಡಿ ವಿರುದ್ಧನ ಹೋರಾಟ ಮಾಡ್ತು ಅವರು ಕ್ಷಮೆ ಕೇಳಿದ್ರೆ ನಮ್ಮ ತಾಲೂಕಿಗೆ ಬಂದ್ರೆ ನಾವು ಕೂಟು ಬಾವುಟ ಪ್ರದರ್ಶನ ಮಾಡುತ್ತೇವೆ. ರೆಡ್ಡಿ ಅವರಿಗೆ ಮತ್ತೆ ಬೋಸರಾಜ್ ಬೋಸರಾಜ್ ಎನ್ ಬೋಸರಾಜ್ ಅವರು ಒಂದು ವಾರದಲ್ಲಿ ಕ್ಷಮೆ ಯಾಚನೆ ಮಾಡಿದ್ರೆ ಮುಂದೆ ನಮ್ಮ ತಾಲೂಕಿನಲ್ಲಿ ಉಗ್ರ ಹೋರಾಟ ಮಾಡುವಂತ ಕಟ್ಟಿದ್ದಾರೆ. ಅಲ್ಲ ಈಗ ಕಳ್ಳಂತ ಪ್ರೂಫ್ ಮಾಡಿದ್ದು ರಾಮನ್ ಮಾಡಿಲ್ಲ ರೆಡ್ಡಿ ಮಾಡ್ಯಾರ ಕಳ್ಳ ಅಂತ ಪ್ರೂಫ್ ಕಾನೂನು ಚೌಕಟ್ಟಿನಲ್ಲಿ ಇರೋದು ಕಳ್ಳ ರೆಡ್ಡಿ ಕಳ್ಳ ಅಂತೇಳಿ ರಾಮನ್ ಹೇಳ್ಯಾರ ರಾಮನ್ ಅಂತ ಹೇಳ್ಯಾರ ಯಾರು ಕಳ್ಳದಾರ ಯಾರು ಸುಳ್ಳದಾರ ಬಡವರ ಬಂದು ಬಡವರಿಗೆ ಅನ್ಯಾಯ ಆಯ್ತು ಅಂತ ನಿಂತು ಹೋರಾಟ ಮಾಡತ್ತದ ಅವತ್ತಿಗೆ ರೆಡ್ಡಿಗೆ ನಮ್ಮ ರಾಮನ್ ನಮ್ಮ ತಮ್ಮ ರಾಮನ್ ನಮ್ಮ ಸೋದರ ಅಂತ ಹೇಳ್ಕೊಂತ ಹೋದ ಸೋದರನ ಬೀದಿ ತರ ಎಲ್ಲಿ ಎತ್ತಬಹುದು ಸೋದರ ಗಣಿ ಆದ್ರೆ ಶ್ರೀರಾಮುಲು ಗಣಿ ಕೇಸಲ್ಲಿ ಇಲ್ಲ ಅಂತಾನು ಗೊತ್ತಾದ್ರಿ ದಾಖಲೆ ಮಾತಾಡಿದ್ದಾರೆ ಅವ್ರಿಗೆ ತಪ್ಪು ಅವರು ಮಾತಾಡಿದ್ರು ಆ ಒಂದು ತಪ್ಪು ಸಂದೇಶ ಕೊಟ್ಟಿದ್ದಕ್ಕೆ ನಾವು ಉಗ್ರವಾಗಿ ಖಂಡಿಸ್ತೇವೆ. ಸಮಾಜದ ಹಿರಿಯ ಮುಖಂಡರು ಯಾರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಸರ್ ಯಾಕೆ ಸರ್ ಕೊಡ್ತಾರೆ ಸರ್. ಮುಂದಿನ ದಿನಗಳಲ್ಲಿ ಸಮಾಜದ ಎಲ್ಲ ಮುಖಂಡರು ಹಿರಿಯರು ಎಲ್ಲರೂ ಸೇರಿ ಮುಂದೊಂದು ದಿನ ಉಗ್ರ ಹೋರಾಟ ಅವರು ಕ್ಷಮೆ ಕೇಳಿದ್ರೆ ಮುಂದೊಂದು ದಿನ ಉಗ್ರ ಹೋರಾಟ ಮಾಡ್ತೀವಿ ಎಲ್ಲರೂ ಹಿರಿಯರ ನೇತೃತ್ವದಲ್ಲೇ ಮಾಡ್ತೀವಿ ಹಿರಿಯರ ಮುಂದಡಿನ ಮಾಡ್ಬೋದು ಅದ್ರ ಬಗ್ಗೆ ಹೋರಾಟ ಸಮಯ ಸಂದರ್ಭ ಬಂದು ಸುಮ್ಮನೆ ತಾಲೂಕಿನ ಬಂದ್ ಮಾಡ್ತೀವಿ. ಅದು ಬಂದ್ ಮಾಡೋದು ಆಮೇಲೆ ರೀ ಹಿರಿಯರ ಮುಖಂಡರು ಒಬ್ಬರು ಪ್ರತಿಗೆ ಅದಕ್ಕೆ ಕೇಳ್ತೇವೆ ಅಷ್ಟೇ ಮತ್ತೆ ಹಿರಿಯ ಮುಖಂಡರಿಗೂ ಎಲ್ಲರೂ ತಿಳಿಸಿರಿ. ಆಮೇಲೆ ನೀವು ಮಾಡ್ರಂತ ಹೇಳಿದ್ರೆ. ಅವರು ಫಸ್ಟ್ ನೀವು ಮಾಡ್ರಿ ಆಮೇಲೆ ನೆಕ್ಸ್ಟ್ ಟೈಮ್ ಉಗ್ರ ಬಂದಾಗ ನಾವೆಲ್ಲ ಹಿರಿಯರು ಕೂತ್ಕೊಂಡು ಸಮಾಜ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿದ್ರು.